ಜಾತಿ ಜನಗಣತಿಗೆ ವ್ಯಾಪಕ ವಿರೋಧ. ಹೊಸದಾಗಿ ಜಾತಿ ಜನಗಣತಿಯನ್ನ ಮಾಡಬೇಕು ಅಂತ ಹೇಳಿ ಆಗ್ರಹ ಕೇಳಿ ಬರ್ತಾ ಇದೆ. ಪಕ್ಷಾತೀತವಾಗಿ ಸಹಿ ಸಂಗ್ರಹಿಸುವಂತಹ ಕೆಲಸವೂ ಕೂಡ ಇವತ್ತಾಗಿದೆ. 3 ಪಕ್ಷಗಳ ಲಿಂಗಾಯತ ಶಾಸಕರಿಂದ ಮನವಿ ಪತ್ರಕ್ಕೆ ಸಹಿ ಸಂಗ್ರಹವಾಗಿದೆ. ವಿನಯ್ ಕುಲಕರ್ಣಿ, ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ಸಹಿಯನ್ನ ಸಂಗ್ರಹಿಸಲಾಗಿದೆ. ಜಾತಿ ಜನಗಣತಿಗೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಹಿಂದಿನ ಜಾತಿ ಜನಗಣತಿಗೆ ಹೊಸದಾಗಿ ಜಾತಿ ಜನಗಣತಿ ಆಗಬೇಕು ಅಂತ ಹೇಳಿ ಆಗ್ರಹ ಕೇಳಿ ಬರ್ತಾ ಇರುವಂತಹದ್ದು. ಅದೇ ವಿಚಾರಕ್ಕೆ ಸಹಿ ಸಂಗ್ರಹ ಕೂಡ ಆಗಿದೆ. ಈ ಜನಗಣತಿ ಆಗೈತೆ ಅನ್ನುವಂಥದ್ದು ಎಲ್ಲರಿಗೂ ಒಂದು ಗಮನಕ್ಕೆ ಬಂದೈತಿ. ಅದಕ್ಕೆಲ್ಲರೂ ಕೂಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಯಾರು ಜನಗಣತಿ ಮಾಡೋದಕ್ಕೆ ವಿರೋಧ ಇಲ್ಲ, ಜನಗಣತಿ ಆಗಬೇಕು, ಜನಗಣತಿ ಪರ ಇದ್ದೀವಿ ಅಲ್ಲ. ಬಟ್ ಆದರೆ ಆ ಜನಗಣತಿ ಇನ್ನೊಂದು ಸಲ ರೀಕನ್ಸಿಡರ್ ಮಾಡಿ, ಆಗಾಗಲೇ 7-8 ವರ್ಷದಿಂದ ಆದಂಥದ್ದು. ಜೊತೆಗೆ ಭಾಳ ಮಂದಿಗೆ ಯಾರ ಮನೆಗೆ ಬಂದೇ ಇಲ್ಲ ಜನಗಣತಿ ಮಾಡೋಕೆ, ಆ ರೀತಿಯಲ್ಲಿ ಹೆಂಗೆ ಜನಗಣತಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಭಾಳ ಮಂದಿಗೆ ಅದೊಂದು ಸಂಶಯ ಐತಿ. ಹಾಗಾಗಿ ಇನ್ನೊಂದು ಸಲ ಅವಾಗ ಸೈಂಟಿಫಿಕ್ ಆಗಿಲ್ಲ, ಅನ್ಸೈಂಟಿಫಿಕ್ ಆಗೈತದು. ಸೈಂಟಿಫಿಕ್ ವೇದಾಗ ಜನಗಣತಿ ಮಾಡಿರಿ ಅನ್ನೋದಷ್ಟೇ ಬೇಡ. ಮಹಾಸಭಾದ ಮೂಲಕ ಎಲ್ಲರೂ ಅಷ್ಟು MLAs, ಆಲ್ ಪಾರ್ಟಿ, ಎಲ್ಲ ಲಿಂಗಾಯತ MLAs ಅಷ್ಟು ಮಾಡ್ಯಾರ, ಎಲ್ಲ ಸಬ್ಕಾಸ್ಟ್ ಎಲ್ಲ MLAs ಮಾಡ್ಯಾರ. ಭೇಟಿ ಕೊಟ್ವಿ. ಹೌದೌದು, ಅದು ವೀರಶೈವ ಮಹಾಸಭಾದ ಮಾಡಕತ್ತಾರ. ಸಮಾಜದ ಬಗ್ಗೆ ಇರುತ್ತೆ. ಹೌದು, ಈ ಬಗ್ಗೆ ನಿರ್ಣಯ ಆಗುತ್ತಲ್ಲಿ. ಈ ಬಗ್ಗೆ ಆಗಲೇಬೇಕಲ್ಲ. ಯಾಕಂದ್ರೆ ಸೆಂಟ್ರಲ್ OBC ಕೂಡ ಕೇಳಕತ್ತಾರ. ಸೆಂಟ್ರಲ್ OBCಯಲ್ಲಿ ಕೂಡ ಇವತ್ತಿಗೂ ಲಿಂಗಾಯತ ಸಮಾಜ ಎಲ್ಲ ಆಲ್ ಸಬ್ಕಾಸ್ಟ್, ಯಾವ ಸಬ್ಕಾಸ್ಟ್ ಕೂಡ ಇವತ್ತಿಗೂ ಸೆಂಟ್ರಲ್ OBCಯಲ್ಲಿ ಇಲ್ಲ. ಉಳಿದಂಥವ್ರಿಗೆ ಎಲ್ಲರಿಗೂ ಸಿಕ್ಕೈತಿ, ಲಿಂಗಾಯತರಿಗೆ ಮಾತ್ರ ಸಿಕ್ಕಿಲ್ಲ. ಅದು ಕೂಡ ಅಂತ ಕೇಳಕತ್ತಾರ. ಇಲ್ಲ, ಚೆಕ್ ಮಾಡಿಸ್ತಾ ಇದ್ದಾರೆ. ಚೆಕ್ ಮಾಡಿ 2 ತಿಂಗಳು ಟೈಮ್ ಕೊಟ್ಟಿದ್ದಾರೆ ರಿಪೋರ್ಟ್ ಸಬ್ಮಿಟ್ ಮಾಡಕ್ಕೆ. ಆ ರಿಪೋರ್ಟ್ ತಗೊಳ್ಳೋದು ನಿಶ್ಚಿತ ಅಂತ ಕೂಡ ರಿಪೀಟ್ ತಗೊಂಡಂತ ಟೈಮಲ್ಲಿ ರಿಪೋರ್ಟಲ್ಲಿ ನಾವು ಎಲ್ಲರೂ ಕೂಡ ಅದನ್ನು ನೋಡ್ತೀವಿ. ಯಾಕಂದ್ರೆ ಒಂದು ಸಮುದಾಯಕ್ಕೆ ಅನ್ಯಾಯ ಆಗುವಂಥ ಟೈಮ್ನಾಗ ಯಾರು ಸುಮ್ಮನೆ ಕುಂದ್ರಕ್ಕೂ ಆಗಲ್ಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ಒಂದು ಕಡೆ ಸಿದ್ದರಾಮಯ್ಯನವರು ಮೊದಲ ಬಾರಿ CM ಆದಾಗ ರಚನೆಯಾದಂತಹ ಜಾತಿ ಗಣತಿ ರಿಲೀಸ್ ಆಗಬೇಕು ಅಂತ ಹೇಳಿ ಕಾಂಗ್ರೆಸ್ನ ಒಂದು ವರ್ಗ ಒತ್ತಾಯವನ್ನು ಮಾಡ್ತಾ ಇದೆ. ಅದಕ್ಕೆ ವಿರುದ್ಧವಾಗಿ ಮತ್ತೊಂದು ವರ್ಗ ಯಾವುದೇ ಕಾರಣಕ್ಕೂ ಆ ಜಾತಿ ಗಣತಿ ವರದಿ ರಿಲೀಸ್ ಆಗೋದು ಬೇಡ, ಹೊಸದಾಗಿ ಜಾತಿ ಗಣತಿ ರಿಲೀಸ್ ಆಗಲಿ ಅನ್ನುವಂತಹ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಈ ಸಂಘರ್ಷ ಅಥವಾ ಈ ತಿಕ್ಕಾಟ ಎಲ್ಲಿಗೆ ಹೋಗಿ ನಿಲ್ಲಬಹುದು? ಈ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ಮಸೂದ್. ಈ ಬೆಳಗಾವಿ ಅಧಿವೇಶನದಲ್ಲಿ ಜಾತಿ ಜನಗಣತಿ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕರು ಒಗ್ಗಟ್ಟಾಗಿ, ಅದರಲ್ಲೂ ಲಿಂಗಾಯತ ವೀರಶೈವ ಅಖಿಲ ಭಾರತ ವೀರಶೈವ ಮಹಾಸಭಾ ಸದಸ್ಯರಾಗಿರುವಂತಹ ವೀರಶೈವ ಲಿಂಗಾಯತ ಕಾಂಗ್ರೆಸ್ ಶಾಸಕರು ಒಗ್ಗಟ್ಟಾಗಿ ಇವತ್ತು ಸದನದಲ್ಲಿ ಸಹಿ ಸಂಗ್ರಹ ಮಾಡಿರುವಂತದ್ದು. ಇಬ್ಬರು ಶಾಸಕರು ಪ್ರಮುಖವಾಗಿ ಎಲ್ಲರ ಸಹಿ ಸಂಗ್ರಹವನ್ನು ಕೂಡ ಮಾಡಿ ಈಗಷ್ಟೇ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಮಾಡಿದ್ದಾರೆ. ಮುಖ್ಯವಾಗಿ ಇನ್ನೂ ಕೂಡ ಸರ್ಕಾರ ಜಾತಿ ಜನಗಣತಿ ವರದಿಯನ್ನ ಸಲ್ಲಿಕೆ ಸ್ವೀಕಾರ ಮಾಡಿಲ್ಲ. ಆದ್ರೆ ಅದಕ್ಕೂ ಮುನ್ನ ಕಾಂಗ್ರೆಸ್ನಲ್ಲಿ ಪ್ರಬಲ ಸಮುದಾಯದ ಶಾಸಕರಿಂದ ವಿರೋಧ ಬರ್ತಿದೆ. ಈಗಾಗಲೇ ಒಕ್ಕಲಿಗ ಸಮುದಾಯದ ಶಾಸಕರು ಕೂಡ DK ಶಿವಕುಮಾರ್ ಅದರಲ್ಲಿ ಸಹಿ ಮಾಡಿದ್ರು, ಸಲ್ಲಿಕೆ ಮಾಡಿದ್ದಾರೆ ಆ ವೈಜ್ಞಾನಿಕವಾದ ವರದಿ ಅಂತ. ಈಗ ವೀರಶೈವ ಲಿಂಗಾಯತ ಸಮುದಾಯದ ಶಾಸಕರುಗಳು ಈಗ ಸಹಿ ಸಂಗ್ರಹ ಮಾಡಿ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಮಾಡಿದ್ದಾರೆ. ಹತ್ತತ್ರ 49-50 ಜನ ಶಾಸಕರ ಸಹಿ ಸಂಗ್ರಹ ಪ್ರತಿಯನ್ನ 3 ಕಾಪಿಯನ್ನ ಮುಖ್ಯಮಂತ್ರಿಗಳು ಸಲ್ಲಿಕೆ ಮಾಡಿದ್ದಾರೆ. ವರದಿ ಸ್ವೀಕಾರ ಮಾಡೋದು ಬೇಡ, ಈ ವರದಿ ಅವೈಜ್ಞಾನಿಕವಾಗಿದೆ, ವೈಜ್ಞಾನಿಕವಾಗಿ ಹೊಸದಾಗಿ ವರದಿ ತಯಾರಿ ಮಾಡಿ ಅನ್ನುವಂತಹ ಒಂದು ಮನವಿಯನ್ನ, ಒತ್ತಡವನ್ನ ಮುಖ್ಯಮಂತ್ರಿಗಳಿಗೆ ಈ ಒಂದು ಮನವಿ ಪತ್ರದ ಮೂಲಕ ಲಿಂಗಾಯತ ಶಾಸಕರು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲೇ ಪ್ರಬಲ ವರ್ಗದ ಸಮುದಾಯದವರು ಜಾತಿ ಜನಗಣತಿ ವರದಿಗೆ ತೀವ್ರವಾದಂತಹ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಹಿಂದುಳಿದ ವರ್ಗಗಳ ಆಯೋಗದ ಏನ್ ಅಧ್ಯಕ್ಷರು ಜಯಪ್ರಕಾಶ್ ಹೆಗಡೆ ಇದ್ರು, ಅವರ ಅವಧಿಯನ್ನು ಕೂಡ ಮುಖ್ಯಮಂತ್ರಿಗಳು 2 ತಿಂಗಳ ಅವಧಿಗೆ ಮುಂದೂಡಿಕೆ ಮಾಡಿದ್ರು ಕಳೆದ ತಿಂಗಳು ಈ ಜಟಾಪಟಿ ಬಂದಾಗ. ಈಗ ಮತ್ತೆ ಅವರ ಸ್ವಪಕ್ಷದಲ್ಲೇ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೆ ಅನ್ನುವಂತಹ ಕುತೂಹಲ ದೊಡ್ಡ ಮಟ್ಟದಲ್ಲಿ ಮನೆ ಮಾಡಿರುವಂತದ್ದು. ಜಾತಿ ಜನಗಣತಿ ವರದಿಯನ್ನು ಜನವರಿನಲ್ಲಿ ಅಥವಾ ಜನವರಿ ಎಂಡ್ಗೆ ಸ್ವೀಕಾರ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಒಂದ್ ಕಡೆ ಹಿಂದುಳಿದ ವರ್ಗದ ಶಾಸಕರುಗಳು CM ಪರ ನಿಂತಿದ್ದಾರೆ, ಜಾತಿ ಜನಗಣತಿ ವರದಿಯನ್ನ ಸ್ವೀಕಾರ ಮಾಡಿ ಅನ್ನುವಂತಹ ಆಗ್ರಹವನ್ನ OBC ಸಮುದಾಯದ ಶಾಸಕರು ಮತ್ತೆ ದಲಿತ ಸಮುದಾಯದ ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ. ಆದ್ರೆ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯದ ಶಾಸಕರು ತೀವ್ರವಾದಂತಹ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೊಂದ್ ರೀತಿಯಲ್ಲಿ ಸಂಕೀರ್ಣ ಪರಿಸ್ಥಿತಿ, ಒಂದ್ ರೀತಿಯಲ್ಲಿ ವಿಚಿತ್ರ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರದ ಮುಂದೆ ಮನೆ ಮಾಡಿರುವಂತದ್ದು. ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ನೋಡ್ತಾರೆ. ಮುಂದಿನ ವಾರ ಮುಖ್ಯಮಂತ್ರಿಗಳು ದೆಹಲಿಗೆ ಕೂಡ ಹೋಗುವ ಸಾಧ್ಯತೆ ಇದೆ. ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರೋ ಸಾಧ್ಯತೆ ಇದೆ. ಅಲ್ಲಿವರೆಗೂ ಕೂಡ ಯಾವುದೇ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಒಂದು ಸನ್ನಿವೇಶದಿಂದ ಯಾವ ರೀತಿ ಪಾರಾಗ್ತಾರೆ ಮುಖ್ಯಮಂತ್ರಿಗಳು ಕಾದ್ ನೋಡಬೇಕು. ಜೊತೆಗೆ ಇದು ಲೋಕಸಭೆ ಚುನಾವಣೆಗೂ ಕೂಡ ಒಂದ್ ರೀತಿ ಹಿನ್ನಡೆ ಆಗುತ್ತೆ ಅನ್ನುವಂತ ಆತಂಕ ಕಾಂಗ್ರೆಸ್ ವಲಯದಲ್ಲಿ ಮನೆ ಮಾಡಿದೆ. ಯಾವ ರೀತಿ ಮುಖ್ಯಮಂತ್ರಿಗಳು ಒಂದು ಪರಿಹಾರ ಸೂತ್ರ ಕಂಡುಕೊಳ್ತಾರೆ ಅನ್ನುವಂಥದ್ದು ಕಾದ್ ನೋಡ್ಬೇಕು ಪ್ರೇಮ್.
ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.